ವಿರುದ್ಧ ದೆಹಲಿಯಲ್ಲೇ ಷಡ್ಯಂತ್ರ ನಡೆದಿತ್ತು. ದೆಹಲಿಯಲ್ಲೇ ಇವರೆಲ್ಲರೂ ಕೂಡ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿದ್ರು. ದೆಹಲಿಯಲ್ಲೇ ಕೂತುಕೊಂಡು ಧರ್ಮಸ್ಥಳದಲ್ಲಿ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಬೇಕು, ಹೇಗೆಲ್ಲ ಇವರು ಧರ್ಮಸ್ಥಳ ದೇವಸ್ಥಾನದ ಗೌರವಕ್ಕೆ ಚ್ಯುತಿ ತರಬೇಕು, ಕಪ್ಪು ಚುಕ್ಕೆಯನ್ನ ತರಬೇಕು ಅನ್ನುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನುವಂಥ ಎಲ್ಲವೂ ಕೂಡ ಈಗ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ರಹಸ್ಯದ ಎಕ್ಸ್ಪೋಸ್. ಸುಜಾತಾ ಭಟ್ರನ್ನ ದೆಹಲಿಗೆ ಕರೆದೊಯ್ದಿದ್ದು ನಿಜ. ದೆಹಲಿಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಭೇಟಿಯೂ ಸತ್ಯ. ಮಹಾಭಾರತ ಡಿಬೇಟ್ನಲ್ಲಿ ಸತ್ಯವನ್ನ ಜಯಂತ್ ಒಪ್ಪಿಕೊಂಡಿದ್ದಾರೆ. ಇಮರೋಡಿ ಗ್ಯಾಂಗ್ನ ಸದಸ್ಯನಾಗಿರುವ ಜಯಂತ್ ಎಸ್ ಹೌದು, ದೆಹಲಿಗೆ ಹೋಗಿದ್ದು ನಿಜ, ಅಲ್ಲೆಲ್ಲವೂ ಕೂಡ ಆಗಿದ್ದು ಸತ್ಯ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವಿಶೇಷ ಮೆಗಾ ಡಿಬೇಟ್ ಮಹಾಭಾರತದಲ್ಲಿ, ಪಾಪ್ಯುಲರ್ ಮಹಾಭಾರತ ಡಿಬೇಟ್ನಲ್ಲಿ ಜಯಂತ್ ಅನ್ನೋರು ಇಮರೋಡಿ ಗ್ಯಾಂಗ್ನ ಸದಸ್ಯ ಒಪ್ಪಿಕೊಂಡಿದ್ದಾರೆ ಸತ್ಯ ವಿಚಾರವನ್ನ. ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡು ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ. ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿ ಜಯಂತ್ ಅವರು ಹೇಳಿ ಸರ್. ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಿ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು. ಅಂದ್ರೆ ಆಯ್ ಕರ್ನಾಡು ವಿಜಯ್ ಅವರನ್ನು ಕರೆದಿರದೆ ಸುಜಾತಾ ಮೇಡಮ್ ಅವರು. ಆ ನಂತರ ವಿಜಯ್ ಅವರು ನನಗೆ ಬಂದು ಹೇಳಿದ್ರು, ಜಯಂತ್ ಅಣ್ಣ ಈ ತರ ಒಂದಿದೆ, ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆನೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ, ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಆಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡು ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ. ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿ ಜಯಂತ್ ಅವರು ಹೇಳಿ ಸರ್. ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಿ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು. ಅಂದ್ರೆ ಆಯ್ ಕರ್ನಾಡು ವಿಜಯ್ ಅವರನ್ನು ಕರೆದಿರದೆ ಸುಜಾತಾ ಮೇಡಮ್ ಅವರು. ಆ ನಂತರ ವಿಜಯ್ ಅವರು ನನಗೆ ಬಂದು ಹೇಳಿದ್ರು, ಜಯಂತ್ ಅಣ್ಣ ಈ ತರ ಒಂದಿದೆ, ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆನೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ, ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಆಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ವಿರುದ್ಧ ದೆಹಲಿಯಲ್ಲೇ ಷಡ್ಯಂತ್ರ ನಡೆದಿತ್ತು. ದೆಹಲಿಯಲ್ಲೇ ಇವರೆಲ್ಲರೂ ಕೂಡ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿದ್ರು. ದೆಹಲಿಯಲ್ಲೇ ಕೂತುಕೊಂಡು ಧರ್ಮಸ್ಥಳದಲ್ಲಿ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಬೇಕು, ಹೇಗೆಲ್ಲ ಇವರು ಧರ್ಮಸ್ಥಳ ದೇವಸ್ಥಾನದ ಗೌರವಕ್ಕೆ ಚ್ಯುತಿ ತರಬೇಕು, ಕಪ್ಪು ಚುಕ್ಕೆಯನ್ನ ತರಬೇಕು ಅನ್ನುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನುವಂಥ ಎಲ್ಲವೂ ಕೂಡ ಈಗ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ರಹಸ್ಯದ ಎಕ್ಸ್ಪೋಸ್. ಸುಜಾತಾ ಭಟ್ರನ್ನ ದೆಹಲಿಗೆ ಕರೆದೊಯ್ದಿದ್ದು ನಿಜ. ದೆಹಲಿಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಭೇಟಿಯೂ ಸತ್ಯ. ಮಹಾಭಾರತ ಡಿಬೇಟ್ನಲ್ಲಿ ಸತ್ಯವನ್ನ ಜಯಂತ್ ಒಪ್ಪಿಕೊಂಡಿದ್ದಾರೆ. ಇಮರೋಡಿ ಗ್ಯಾಂಗ್ನ ಸದಸ್ಯನಾಗಿರುವ ಜಯಂತ್ ಎಸ್ ಹೌದು, ದೆಹಲಿಗೆ ಹೋಗಿದ್ದು ನಿಜ, ಅಲ್ಲೆಲ್ಲವೂ ಕೂಡ ಆಗಿದ್ದು ಸತ್ಯ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವಿಶೇಷ ಮೆಗಾ ಡಿಬೇಟ್ ಮಹಾಭಾರತದಲ್ಲಿ, ಪಾಪ್ಯುಲರ್ ಮಹಾಭಾರತ ಡಿಬೇಟ್ನಲ್ಲಿ ಜಯಂತ್ ಅನ್ನೋರು ಇಮರೋಡಿ ಗ್ಯಾಂಗ್ನ ಸದಸ್ಯ ಒಪ್ಪಿಕೊಂಡಿದ್ದಾರೆ ಸತ್ಯ ವಿಚಾರವನ್ನ. ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡು ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ. ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿ ಜಯಂತ್ ಅವರು ಹೇಳಿ ಸರ್. ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಿ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು.
ಅಂದ್ರೆ ಆಯ್ ಕರ್ನಾಡು ವಿಜಯ್ ಅವರನ್ನು ಕರೆದಿರದೆ ಸುಜಾತ ಮೇಡಮ್ ಅವರು. ಆ ನಂತರ ವಿಜಯ್ ಅವರು ನನಗೆ ಬಂದು ಹೇಳಿದ್ರು, ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ನಾವೊಂದು ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಆಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ಮುಂದೆ ಹೇಳ್ತೀನಿ ಮೇಡಮ್. ಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡ್ ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ. ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿದ್ ಜಯಂತ್ ಅವರು. ಹೇಳಿ ಸರ್, ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಯ್ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು. ಅಂದ್ರೆ ಆಯ್ ಕರ್ನಾಡು ವಿಜಯ್ ಅವರನ್ನು ಕರೆದಿರದೆ ಸುಜಾತ ಮೇಡಮ್ ಅವರು. ಆ ನಂತರ ವಿಜಯ್ ಅವರು ನನಗೆ ಬಂದು ಹೇಳಿದ್ರು, ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ನಾವೊಂದು ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಆಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ವಿರುದ್ಧ ದೆಹಲಿಯಲ್ಲೇ ಷಡ್ಯಂತ್ರ ನಡೆದಿತ್ತು. ದೆಹಲಿಯಲ್ಲೇ ಇವರೆಲ್ಲರೂ ಕೂಡ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿದ್ರು. ದೆಹಲಿಯಲ್ಲೇ ಕೂತುಕೊಂಡು ಧರ್ಮಸ್ಥಳದಲ್ಲಿ ಹೇಗೆಲ್ಲ ಇವರು ಅಪಪ್ರಚಾರ ಮಾಡಬೇಕು, ಹೇಗೆಲ್ಲ ಇವರು ಧರ್ಮಸ್ಥಳ ದೇವಸ್ಥಾನದ ಗೌರವಕ್ಕೆ ಚ್ಯುತಿ ತರಬೇಕು, ಕಪ್ಪು ಚುಕ್ಕೆಯನ್ನ ತರಬೇಕು ಅನ್ನುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನುವಂಥ ಎಲ್ಲವೂ ಕೂಡ ಈಗ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ರಹಸ್ಯದ ಎಕ್ಸ್ಪೋಸ್. ಸುಜಾತಾ ಭಟ್ರನ್ನ ದೆಹಲಿಗೆ ಕರೆದೊಯ್ದಿದ್ದು ನಿಜ. ದೆಹಲಿಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಭೇಟಿಯೂ ಸತ್ಯ. ಮಹಾಭಾರತ ಡಿಬೇಟ್ನಲ್ಲಿ ಸತ್ಯವನ್ನ ಜಯಂತ್ ಒಪ್ಪಿಕೊಂಡಿದ್ದಾರೆ. ನಿಮರೋಡಿ ಗ್ಯಾಂಗ್ನ ಸದಸ್ಯನಾಗಿರುವ ಜಯಂತ್ ಎಸ್ ಹೌದು, ದೆಹಲಿಗೆ ಹೋಗಿದ್ದು ನಿಜ, ಅಲ್ಲೆಲ್ಲವೂ ಕೂಡ ಆಗಿದ್ದು ಸತ್ಯ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವಿಶೇಷ ಮೆಗಾ ಡಿಬೇಟ್ ಮಹಾಭಾರತದಲ್ಲಿ, ಪಾಪ್ಯುಲರ್ ಮಹಾಭಾರತ ಡಿಬೇಟ್ನಲ್ಲಿ ಜಯಂತ್ ಅನ್ನೋರು ನಿಮರೋಡಿ ಗ್ಯಾಂಗ್ನ ಸದಸ್ಯ ಒಪ್ಪಿಕೊಂಡಿದ್ದಾರೆ ಸತ್ಯ ವಿಚಾರವನ್ನ. ಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡ್ ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ. ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿದ್ ಜಯಂತ್ ಅವರು. ಹೇಳಿ ಸರ್, ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಯ್ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು. ಅಂದ್ರೆ ಆಯ್ ಕರ್ನಾಡು ವಿಜಯ್ ಅವರನ್ನು ಕರೆದಿರದೆ ಸುಜಾತ ಮೇಡಮ್ ಅವರು. ಆ ನಂತರ ವಿಜಯ್ ಅವರು ನನಗೆ ಬಂದು ಹೇಳಿದ್ರು, ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ನಾವೊಂದು ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಆಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ಮುಂದೆ ಹೇಳ್ತೀನಿ ಮೇಡಮ್. ಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡ್ ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ. ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿದ್ ಜಯಂತ್ ಅವರು. ಹೇಳಿ ಸರ್, ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಯ್ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು.
ಅಂದ್ರೆ ಆಯ್ ಕರ್ನಾಡು ವಿಜಯ್ ಅವರನ್ನು ಕರೆದಿರದೆ ಸುಜಾತ ಮೇಡಮ್ ಅವರು. ಆ ನಂತರ ವಿಜಯ್ ಅವರು ನನಗೆ ಬಂದು ಹೇಳಿದ್ರು, ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೇನೆ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ನಾವೊಂದು ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ನಿಮಗೂ ಗೊತ್ತಿರ್ಲಿಲ್ಲ ಸುಜಾತಾ ಭಟ್ ಅನ್ನೋರು